ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರಣ್ ಯೂಟ್ಯೂಬ್ ಚಾನಲ್. ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿದ್ರು. ಯಾರು ಅಂದ್ರೆ ಆಟೋದವರು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಒಂದು ಕೆಟ್ಟ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಯಾರು ಬೈಕ್ ಟ್ಯಾಕ್ಸಿಗೆ ಬುಕ್ ಮಾಡಬೇಡಿ, ಯಾರು ಬೈಕ್ ಟ್ಯಾಕ್ಸಿಲಿ ಲೇಡೀಸ್ ಹೋಗ್ಲೇಬೇಡಿ, ತುಂಬಾ ಮಿಸ್ಬಿಹೇವ್ ಮಾಡ್ತಾರೆ, ನಿಮ್ಗಿಂದ ಪ್ರಾಬ್ಲಮ್ ಆಗುತ್ತೆ ಬೈಕ್ ಟ್ಯಾಕ್ಸಿಯಿಂದ ಲೇಡೀಸ್ಗೆ ಅನ್ನೋದನ್ನ ಒಂದು ಕೆಟ್ಟ ರೀತಿಯಲ್ಲಿ ವಿಡಿಯೋ ಮಾಡಿ ಹಾಕಿದ್ರು. ಅದಕ್ಕೋಸ್ಕರ ತುಂಬಾ ಜನ ವಿಡಿಯೋ ಕೂಡ ರಿವೈಂಡ್ ಮಾಡಿದ್ದಾರೆ. ನನಗೂ ಕೂಡ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ಯಾಕೆ ಮಾಡ್ತಾ ಇಲ್ಲ ನೀವು ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಇವತ್ತು ಫ್ರೀ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಮಾತಾಡೋಣ. ಏನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ ಒಂದು 1 ಮಿನಿಟ್ ಆರ್ 2 ಮಿನಿಟ್ಸ್ ಒಂದು ವಿಡಿಯೋ ಪ್ಲೇ ಮಾಡಿದ್ರು. ಯಾರು ಒಂದು ಲೇಡಿ ಬುಕ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ, ಒಬ್ಬ ರೈಡರ್ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಹೋಗ್ತಾ ದಾರಿಲಿ ಅವನು ಆ ಲೇಡೀಸ್ ಬುಕ್ ಮಾಡಿರೋ ರೂಟ್ ಹೋಗಲ್ಲ, ಬೇರೆ ರೂಟ್ ಕರ್ಕೊಂಡು ಹೋಗ್ತಾನೆ. ಅವಾಗ ಲೇಡಿ ಹೇಳ್ತಾರೆ, ಯಾಕೆ ಈ ರೂಟ್ ಹೋಗ್ತಿದ್ದೀರಾ, ನಾನು ಹೋಗ್ಬೇಕಾಗಿರೋದು ಈ ರೂಟ್ ಅಲ್ಲ, ಬೈಕ್ ಸ್ಟಾಪ್ ಮಾಡಿ ಅಂತ. ಬಟ್ ಆ ವ್ಯಕ್ತಿ ಬೈಕ್ ಸ್ಟಾಪ್ ಮಾಡಲ್ಲ, ಕೆಟ್ಟ ಕೆಟ್ಟ ಪದಗಳ ಯೂಸ್ ಮಾಡ್ತಾನೆ ಲೇಡೀಸ್ಗೆ. ಅವೆಲ್ಲ ನಾವು ಹೇಳಕ್ಕಾಗಲ್ಲ, ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಂತ ಅಂದಿದ್ದಾನೆ ಅಂತವ. ಅದು ಸುಮ್ಮನೆ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಮಾಡಿರೋದು ಕೆಟ್ಟದಾಗಿ ಬೈಕ್ ಟ್ಯಾಕ್ಸಿಗೆ. ಆ ನಂತರ ಎಷ್ಟಿದಾದ್ರೂ ನಿಲ್ಸಲ್ಲ. ಆಮೇಲೆ ಯಾರೋ ಒಬ್ಬ ಆಟೋ ಡ್ರೈವರ್ಸ್ ಅಲ್ಲಿ ನಿಂತಿರ್ತಾನೆ, ಏನೋ ಪ್ರಾಬ್ಲಮ್ ಆಗ್ತಿದೆ, ಇಲ್ಲಿ ನೋಡ್ಕೊಂಡ್ ಬರ್ತೀನಿ ಅಂತ ಅಲ್ಲಿ ಹೋಗೋದು. ಆ ಆಟೋ ಡ್ರೈವರ್ ಬಂದ ತಕ್ಷಣ ಆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಲ್ಲೇ ಗಾಡಿನ ಅರ್ಧಕ್ಕೆ ಲೇಡೀಸ್ನ ಇಳಿಸ್ಬಿಡ್ತಾರೆ, ಬೀಳೋ ಸುಮ್ಮನೆ ಬೀಳ್ತಾರ, ನಾಟಕ ಆಡ್ತಾರೆ ಆ ಲೇಡಿ. ಆನಂತರ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೊರಟೋಗ್ಬಿಡ್ತಾರೆ. ಆಮೇಲೆ ಅವರು ಅಲ್ಲಿ ಕೊಟ್ಟಿರ್ತಕ್ಕಂಥ ಮೆಸೇಜ್ ಏನು, ಬೈಕ್ ಟ್ಯಾಕ್ಸಿಲಿ ಯಾರು ಹೋಗಬೇಡಿ, ಈ ತರ ಪ್ರಾಬ್ಲಮ್ ಆಗುತ್ತೆ, ಲೇಡೀಸ್ಗೆ ಎಕ್ಸ್ಪೆಷಲಿ ತುಂಬಾ ಮಿಸ್ಬಿಹೇವ್ ಮಾಡ್ತಾರೆ, ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಇದೆ ಅನ್ನೋ ಒಂದು ಮೆಸೇಜ್ ಆ ವಿಡಿಯೋದಿಂದ ಕೊಟ್ಟಿದ್ದಾರೆ. ಓಕೆ ಕೊಡಿ, ಪರವಾಗಿಲ್ಲ. ಆದ್ರೆ ಎಲ್ಲರೂ ಬೈಕ್ ಟ್ಯಾಕ್ಸಿ ರೈಡರ್ಸ್ ಈ ತರ ಮಾಡಲ್ಲ. ಯಾರು ಮಾಡಿದ್ದಾರೆ ಅದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ಬೇಕು. ಕೆಲವೊಂದಿಷ್ಟು ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಂದ ನಿಮಗೆ ತೊಂದರೆ ಆಗಿದೆ, ಲೇಡೀಸ್ಗಳಿಗೆ ಒಪ್ಕೊಂತೀವಿ, ನಾವು ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದೀವಿ, ಹಾಕಿದೀವಿ, ನೋಡಿದ್ದಾರೆ, ಆಗಿದೆ. ಆದ್ರೆ ನೀವು ಹಾಕಿರೋ ವಿಡಿಯೋ ಮೆಸೇಜ್ ಏನಿದೆ, ಇಡೀ ಟೋಟಲಿ ಓಲಾ, ಊಬರ್, ರಾಪಿಡೋ ಏನ್ ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ಅಷ್ಟು ಜನ, ಲಕ್ಷಾಂತರ ಜನಗೂ ಸರಿ ಇಲ್ಲ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದೀರಾ ನಿಮ್ಮ ವಿಡಿಯೋದಲ್ಲಿ. ಇದು ನಿಮ್ಮ ಮುಟ್ಟಾಳ್ತನ ಅಂತ ನಾನು ಹೇಳ್ತೀನಿ. ನಿಮ್ಮ ಆಟೋದಲ್ಲಿ ಏನೆಲ್ಲ ಸಾಚಗಳಿದಾರ? ಯಾರು ಏನು ಪ್ರಾಬ್ಲಮ್ಮೇ ಮಾಡಿಲ್ವಾ? ಯಾವತ್ತು ಲೇಡೀಸ್ಗೆ ಬೈದೇ ಇಲ್ವಾ? ಮಿಸ್ಬಿಹೇವೇ ಮಾಡಿಲ್ವಾ? ಹುಡುಕಿದ್ರೆ 100 ಕೇಸ್ ನಿಮ್ಮಲ್ಲೂ ಸಿಗ್ತಾವ್ರಿ. ಅಂತ ಯಾವುದೋ ಒಂದು ಬೆಳಕಿಗೆ ಬರಲ್ಲ, ನೀವು ಯಾವುದೋ ಒಂದು ವಿಡಿಯೋನ ಮಾಡಲ್ಲ. ಯಾವುದೋ ಬೆರಳೆಣಿಕೆ ಅಷ್ಟು ಒಂದು ಎರಡೋ ಬೈಕ್ ಟ್ಯಾಕ್ಸಿ ಮಿಸ್ಬಿಹೇವ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅದನ್ನ ಇಡೀ ಟೋಟಲಿ ಬೈಕ್ ಟ್ಯಾಕ್ಸಿನೇ ಸರಿ ಇಲ್ಲ ಅನ್ನೋ ಒಂದು ರೀತಿಲಿ ಬಿಂಬಿಸಿದ್ರ ನೀವು ಆ ವಿಡಿಯೋದಲ್ಲಿ. ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ತಗೊಂಡು ವಿಡಿಯೋ ಮಾಡಿ, ನಾವು ಇಲ್ಲ ಅಂತ ಹೇಳಲ್ಲ. ಆದರೆ ಪ್ರತಿಯೊಬ್ಬರು ಅದೇ ಥರ ಇರಲ್ಲ ರೈಡರ್ಸ್ಗಳು. ಅವರಿಗೆ ಆದಂಥ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಕಮಿಟ್ಮೆಂಟ್ ಇರ್ತವೆ, ಅವರು ಹೆಣ್ಮಕ್ಳ ಜೊತೆಲಿ ಬೆಳೆದಿರ್ತಾರೆ, ಹುಟ್ಟಿ ಬಂದಿರ್ತಾರೆ. ಯಾರೋ ಒಬ್ಬ ಇಬ್ಬ ಥರ್ಡ್ ಕ್ಲಾಸ್ ಪಾರ್ಟಿ ಮಾಡೋದಕ್ಕೆ ಎಲ್ಲರೂ ಅದೇ ಥರ ಮಾಡ್ತಾರೆ ಅನ್ನೋದು ಸುಳ್ಳು ನೀವು. ಹಂಗಾರೆ ನಾವು ವಿಡಿಯೋ ಮಾಡಿ ಹಾಕ್ಬೋದು ಆಟೋದು, ಈ ಥರ ಎಲ್ಲ ಹೋಗ್ಬೇಡಿ, ಆಟೋದಲ್ಲಿ ಮಿಸ್ಬಿಹೇವ್ ಆಗಿದಾವೆ, ಎಷ್ಟೋ ಆಗಿದಾವಲ್ಲ ಆ ಥರದವ ನಾವು ಮಾಡಿ ಹಾಕ್ಬೋದು. ಏನಕ್ಕೆ ಮಾಡಲ್ಲ ಆ ಥರ? ನಾವು ಮಾಡಿರೋ ವಿಡಿಯೋಲಿ ಪ್ರತಿಯೊಂದು ಹೇಳ್ತೀವಿ. ಯಾರೋ ಒಂದು ಸ್ವಲ್ಪ ಜನ ಒಬ್ಬರು ಇಬ್ಬರು ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡೋದ್ರಿಂದ ಇಡೀ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಅಂತ ಎಲ್ಲ ವಿಡಿಯೋದಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇರ್ತೀವಿ. ನೀವು ಮತ್ತೆ ಮತ್ತೆ ಪ್ರೂವ್ ಮಾಡಿದ್ರಿ ಇವತ್ತು ಅದೇ ಒಂದು ವಿಡಿಯೋಗೆ. ನೀವು ಯಾರೋ ಒಬ್ರು ಇಬ್ರು ಮಾಡೋದಕ್ಕಿಂತ ಇವ್ನು ಆಟೋದಲ್ಲಿ ಎಲ್ಲರಿಗೂ ಕೆಟ್ಟ ಹೆಸರೇನೆ, ಎಲ್ಲರೂ ಬೇಕಂತಾರೆ. ಏನಪ್ಪ ಇವ್ರು ಆಟೋದ ಮನಸ್ಥಿತಿ ಈ ತರ ಇದೆಯಲ್ಲ, ಇವ್ರಿಗೆ ಬೇರೆ ಕೆಲಸನೇ ಇಲ್ವಾ, ಬರೀ ಬೈಕ್ ಟ್ಯಾಕ್ಸಿ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡೋದೇ ಆಗೋಯ್ತು ಇವ್ರ ಜೀವನವೆಲ್ಲವ. ಈಗೇನೋ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಾಯ್ತು, ಹೈಕೋರ್ಟಿಂದ ಪರ್ಮಿಷನ್ ಬಂತು. ಆದ್ರೆ ಇವಾಗ ಜನಗಳಿಗೆ ಈ ತರ ಒಂದು ಕೆಟ್ಟದಾಗೆ ತೋರಿಸ್ತಾ ಇದಾರೆ ಬೈಕ್ ಟ್ಯಾಕ್ಸಿ ಬಗ್ಗೆ, ಯಾರು ಹೋಗ್ಬೇಡಿ ಅಂತವ. ಇವ್ರ ಕೈಲಿ ಏನೂ ಮಾಡೋಕ್ಕಾಗಿಲ್ಲ, ಫೈನಲಿ ಇದೊಂದೇ ಉಳ್ಕೊಂಡಿರೋದು. ಈ ತರ ನಾರು ಮಾಡಿ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡೋಣ, ಇಲ್ಲ ಹೋಗೋರ ಸಂಖ್ಯೆ, ಬುಕ್ಕಿಂಗ್ ಆಗೋ ಸಂಖ್ಯೆ ಕಮ್ಮಿ ಆಗಲಿ ಅನ್ನೋಂಥ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇವಾಗ ಆಟೋದವರು. ಯಾರೋ ಒಂದಿಷ್ಟು ಜನ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ನೀನು ಮೊನ್ನೆ ವಿಡಿಯೋ ಮಾಡಾಕಿದ್ರಲ್ಲ ಆ ಥರದವರು, ಅವ್ರೇನು ಯಾವ್ದಾರು ಆಟೋ ಸಂಘಟನೆಗಳಿಂದ ಏನಾದ್ರು ಕಮಿಷನ್ ತಗೊಂಡು ಪ್ರಮೋಷನ್ ವಿಡಿಯೋ ಮಾಡಿದಾರೋ ಏನೋ ಗೊತ್ತಿಲ್ಲ ನಮಗೆ. ಇಲ್ಲ ಅವರೇ ಡ್ರೈವರ್ಗಳು ಅವರೇ ಓನಾಗಿ ಮಾಡಿರೋ ಏನೋ ಗೊತ್ತಿಲ್ಲ. ಒಟ್ಟು ದುಡ್ಡಿಗೋಸ್ಕರ ಮಾಡಿದ್ರೋ, ಇಲ್ಲ ವಿಡಿಯೋನ ರಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು, ಇದಕ್ಕೆ ಕೆಟ್ಟ ಅಪಪ್ರಚಾರ ಮಾಡಬೇಕು ಅಂತ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಡಿಯೋ ಮಾಡಿದ್ದಾರೆ. ಮಾಡಿ ಒಳ್ಳೆ ಕಂಟೆಂಟ್ ತಗೊಂಡು ವಿಡಿಯೋ ಮಾಡಿ, ಯಾರು ಪ್ರಾಬ್ಲಮ್ ಮಾಡ್ತಾರೆ ಆ ಥರದ್ದು ಒಂದು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿ. ಅದ್ ಬಿಟ್ಬಿಟ್ಟು ಎಲ್ಲರೂ ಅದೇ ತರ ಮಾಡಲ್ಲ. ನಿಮ್ಮ ಆಟೋದಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಎಲ್ಲರೂ ಅದೇ ತರ ಮಾಡ್ತಾರ? ಇಲ್ಲ. ಎಲ್ರನ್ನೂ ಎಕ್ಸ್ಟ್ರಾ ದುಡ್ಡು ಕೇಳ್ತಾರ, ಎಲ್ಲರೂ ಮೀಟ್ ಆಗ್ತಾ ಓಡಿಸ್ತಾರ, ಎಲ್ಲರೂ ಕಸ್ಟಮರ್ಗಳು ಮಿಸ್ಬಿಹೇವ್ ಮಾಡ್ತಾರ? ಇಲ್ಲ. ಯಾರೋ ಒಂದಿಷ್ಟು ಜನ ಈ ತರ ಕೆಲಸಗಳು ಮಾಡೋದು. ಅದಕ್ಕೇನಾಗುತ್ತೆ, ಇವತ್ತು ಆಟೋದವ್ರಿಗೆ ಎಲ್ಲರೂ ಕೆಟ್ಟ ಹೆಸರು ಬರುತ್ತೆ. ಪದೇ ಪದೇ ನೀವು ಪ್ರೂವ್ ಮಾಡ್ತಿದ್ದೀರ ಅದನ್ನೇ. ದಯವಿಟ್ಟು ಈ ತರ ವಿಡಿಯೋಗಳು ಮಾಡೋದು ಬಿಡಿ. ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ನಿಮ್ಮಂಗೆ ಮನುಷ್ಯರೇ, ಅವರು 4 ಸಂಪಾದನೆ ಮಾಡೋಕ್ಕಂತಾನೆ ಬಂದಿರ್ತಾರೆ ಕಷ್ಟ ಬಿದ್ದು. ಅವ್ರನ್ನ ಯಾವ್ದೇ ತಲೆ ಹೊಡೆದ ಸಂಪಾದನೆ ಮಾಡ್ತಾ ಇಲ್ಲ. ಯಾವಾರ ಒಬ್ಬ ಇಬ್ಬ ಥರ್ಡ್ ಕ್ಲಾಸ್ ಪಾರ್ಟಿ ಮಾಡ್ತಕ್ಕಂಥ ಮಿಸ್ಟೇಕಿಂದ ಎಲ್ಲರಿಗೂ ಆ ಥರ ಕೆಟ್ಟ ಹೆಸರು ಬರ್ತಾರೆ. ವಿಡಿಯೋ ಮಾಡಬೇಡಿ. ನೀವು ಮಾಡಾಕಿದ ತಕ್ಷಣ ಇವತ್ತಿನ ಕಸ್ಟಮರ್ ಏನು ದಡ್ರೇನೆ ಯಾರಿಲ್ಲ.
ಅವರು ನೋಡ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು. ಅವರು ಬುದ್ಧಿವಂತರೇ. ಏನೊಂದು ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ ಅಂದ್ರೆ ಅವರು ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ. ಸುಮಾರು ವರ್ಷಗಳಿಂದ ಬೈಕ್ ಟ್ಯಾಕ್ಸಿ ಇರ್ಬೋದು, ಆಟೋ ಕ್ಯಾಬ್ ಎಲ್ಲದರಲ್ಲೂ ಓಡಾಡಿರ್ತಾರೆ. ಅವ್ರಿಗೆ ಯಾವ್ದು ಅಮೌಂಟ್ ಸೇವ್ ಆಗಬೇಕು, ಯಾವುದ್ರಲ್ಲಿ ಸೇಫ್ಟಿ ಇದೆ, ಯಾವುದ್ರಲ್ಲಿ ಸೇಫ್ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ನೈಟೆಲ್ಲ ಬುಕ್ ಮಾಡ್ಕೊಂಡು ಬರ್ತಾರೆ ಬೈಕ್ ಟ್ಯಾಕ್ಸಿಗಳು. ಯಾರಿಗೂ ಆಗಿಲ್ಲ ಪ್ರಾಬ್ಲಮ್. ಯಾವುದೋ ಒಂದು 1000ಕ್ಕೋ ಲಕ್ಷಕ್ಕೋ ಒಂದು ಪ್ರಾಬ್ಲಮ್ ಆಗ್ಬೋದು. ಅದನ್ನೇ ಹೈಲೈಟ್ ಮಾಡಿ ಬೈಕ್ ಟ್ಯಾಕ್ಸಿಲೇ ಸರಿ ಇಲ್ಲ ಅನ್ನೋ ಥರ ಬಿಂಬಿಸಿದ್ದೀರಾ. ನೀವೇನೇ ಮಾಡಿದ್ರು ಸರಿ, ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡೋಕ್ಕಂತಾಗಲ್ಲ, ಬ್ಯಾನ್ ಮಾಡೋಕ್ಕಾಗಲ್ಲ. ಬುಕ್ಕಿಂಗ್ ಆಗೋ ಸಂಖ್ಯೆನೂ ಏನು ಕಮ್ಮಿ ಆಗಲ್ಲ. ಏನೋ ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ. ಪಬ್ಲಿಕ್ಸಿಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ತಾರೆ. ಹೋಗ್ಬೇಕೋ ಬಿಡಬೇಕಾದ್ರೆ ಅವ್ರಿಗೆ ಆಟೋ ಬೇಕಾದ್ರೆ ಆಟೋ ಬುಕ್ ಮಾಡ್ತಾರೆ, ಬೈಕ್ ಬೇಕಾದ್ರೆ ಬೈಕ್ ಬುಕ್ ಮಾಡ್ತಾರೆ. ಅದು ಅವ್ರ ಚಾಯ್ಸು. ಬಟ್ ನೀವೇನೇ ವಿಡಿಯೋ ಮಾಡಿದ್ರು ಅದ್ರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಇದ್ರ ಬಗ್ಗೆ ಏನಪ್ಪ ಅಂದರೆ ಒಂದು ಕೆಟ್ಟದಾಗಿ ಮಾಡಿದ್ರಲ್ಲ ವಿಡಿಯೋ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಬೇಕಾಗಿತ್ತು ಅಷ್ಟೇ. ಆ ಒಂದು ವಿಡಿಯೋಗೆ ರಿವ್ಯೂ ಕೊಡಬೇಕಾಗಿತ್ತು. ತುಂಬ ಜನ ನಮ್ಮ ಆಡಿಯನ್ಸ್ ಕೇಳ್ತಾ ಇದ್ರು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ತಿಳಿಸಿದ್ದೆ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಅಷ್ಟೇ. ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.